ಜಿಲ್ಲೆಯ ವೆಂಕಟೇಶ್ವರ ನಗರದಲ್ಲಿರುವ ಬೆಳಕು ಕಿವುಡ ಮತ್ತು ಮೂಕ ಮಕ್ಕಳ ವಸತಿ ಶಾಲೆಗೆ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಪ್ರಿಯಾಂಕಾ ಮತ್ತು ಪವನ್ ಕುಮಾರ್ ಅವರು ಲೇಖನಿ ಸಾಮಗ್ರಿಗಳನ್ನು ವಿತರಿಸುವುದು ತುಂಬಾ ಶ್ಲಾಘನೀಯ ಸೇವೆ ಎಂದು ಶಾಲೆಯ ಮುಖ್ಯ ಶಿಕ್ಷಕ ಬಿ ರಾಮಾಂಜನೇಯ ತಿಳಿಸಿದ್ದಾರೆ. ಸ್ವಾಮಿ ವಿವೇಕಾನಂದರ ತ್ಯಾಗ ಮತ್ತು ಸೇವೆಯ ಆದರ್ಶಗಳನ್ನ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಪಾಲಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ಈ ವೇಳೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳ ಕಲಿಕೆಗೆ ಬೇಕಾಗುವ ನೋಟ್ಬುಕ್, ಪೆನ್ನು, ಪೆನ್ಸಿಲ್, ಹಣ್ಣು ಹಾಗೂ ಸಿಹಿ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ, ಪ್ರಿಯಾಂಕಾ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವಿಶಾಲಾಕ್ಷಮ್ಮ ಪುಟ್ಟಣ್ಣ ಹಾಗೂ ಅವರ ಮಕ್ಕಳ ವೃಂದ, ಅದೇ ರೀತಿಯಾಗಿ ಯತೀಂದ್ರ ಅವರು ನಮಗೆ ಹಲವಾರು ದಿನಗಳಿಂದನೂ ಸಹ ಒಂದು ಒಡನಾಡಿಯಾಗಿ ಸಂಸ್ಥೆಗೆ ಅವರು ಬರ್ತಾನೇ ಇದ್ದಾರೆ. ಅವ್ರಿಗೂ ಹಾಗೂ ನನ್ನ ನೆಚ್ಚಿನ ಶಿಕ್ಷಕ ವೃಂದದವರಿಗೂ, ಅದೇ ರೀತಿಯಾಗಿ ಬೋಧಕೇತರ ವರ್ಗದವರಿಗೂ, ನಿಮಗೂ ಸಹ ಪುಟಾಣಿ ಮಕ್ಕಳ ಆಗಿರ್ತಕ್ಕಂತಹ ನಿಮಗೂ ನಾನು ಪ್ರಥಮವಾಗಿ ಬಂದಿರತಕ್ಕಂಥವರಿಗೆ ಆಧಾರದ ಸ್ವಾಗತವನ್ನು ನಾನು ಕೋರುತ್ತಾ, ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಯಶಸ್ವಿ, ಚಿಕ್ಕದಾದ್ರೂ ಸಹ ಅದು ಬಹಳ ಅರ್ಥಗರ್ಭಿತವಾಗಿ ಇರುತ್ತೆ. ಗೊತ್ತಾಯ್ತಾ? ನೋಡಿ, ಈಗ ನಮ್ಮ ಮಂಜಣ್ಣ ಸರ್ ಹೇಳಿದ್ರು, ಸ್ವಾಮಿ ವಿವೇಕಾನಂದರ ದಯೆ ಅಂತಕ್ಕಂಥದ್ದು ಒಂದು ಬಡವರ ಬಗ್ಗೆ ಅನುಕಂಪ ಅಂತಕ್ಕಂಥದ್ದು ಇರಬೇಕು. ಆ ರೀತಿಯಾಗಿ ನಾವು ಸಾಗಿದಾಗ ಮಾತ್ರ ಒಂದು ಜೀವನ ಅಂತಕ್ಕಂಥದ್ದು ಉಜ್ವಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳಿಗೂ ನಮ್ಮ ಸಂಸ್ಥೆಯವರಿಗೂ ಶಾರದಾಶ್ರಮದಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳನ್ನು ನಾವು ಪಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಭಗವಂತ ಅಂತಕ್ಕಂಥ ಆ ಒಂದು ಸದ್ಭಕ್ತರಿಗೆ ಒಳ್ಳೆಯ ಒಂದು ಆರೋಗ್ಯ, ಐಶ್ವರ್ಯ, ವೃದ್ಧಿ, ಪ್ರಗತಿಯನ್ನು ಕೊಡಲಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು, ಸಮಾಜ ಕಳಕಳಿಯನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಈ ಸಂದರ್ಭದಲ್ಲಿ ಸರ್ ಫೋನ್ ಮಾಡಿದರು, ಸರ್ ನಿಮ್ಮ ಒಂದು ಅವಶ್ಯಕತೆ ಏನಿದೆ ಅಂತ. ಸೊ ನಾವು ಅವರಿಗೆ ಹೇಳಿದ್ವಿ, ಸರ್ ಒಂದು ಮಕ್ಕಳಿಗೆ ಈಗ ಇಲ್ಲಿರ್ತಕ್ಕಂಥ ದಾನಿಗಳು ಈಗಾಗಲೇ ಮೆಸ್ ಕೊಟ್ಟಿದ್ದಾರೆ. ಸೊ ಒಂದು ಕಾಂಪೌಂಡ್ ರಕ್ಷಣೆಗೋಸ್ಕರ ಇನ್ನೊಂದು ಸ್ವಲ್ಪ ಇದೆ ಸರ್, ಅದಾದರೂ ನೋಡಿ, ಇನ್ನು ಈ ಥರ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದಾದರೂ ನೋಡಿ ಅಂತ ಹೇಳಿದ್ವಿ. ಆಗ ಅವರು ಅದನ್ನು ಚೂಸ್ ಮಾಡಿಬಿಟ್ಟು, ಸೊ ಈ ರೀತಿ ಮಕ್ಕಳಿಗೆ ಸರ್ ಲೇಖನ ಸಾಮಗ್ರಿಗಳನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಅವರು ಮೆಸ್ಸಿಗೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮೇಡಮ್ ಅವರಿಗೆ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಲಿ ಅಂತ ಆಶಿಸ್ತಾ ನನ್ನ ಒಂದು ಕಿರು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತ ನಾನು ಭಾವಿಸ್ತೇನೆ. ಚಳ್ಳಕೆರೆ ಶ್ರೀ ಶಾರದಾಶ್ರಮ ಕೇವಲ 4 ಗೋಡೆಯ ಪ್ರವಚನ ಭಜನೆಗೆ ಮಾತ್ರ ಸೀಮಿತವಾಗಿದೆ. ಹಲವಾರು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದೆ. ವಿಶೇಷವಾಗಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ವ್ಯಕ್ತಿತ್ವ ನಿರ್ಮಾಣ ತರಗತಿಗಳನ್ನು ಕೈಗೊಳ್ತಾ ಇದೆ. ಮತ್ತು ಹಸುಗಳು, ದೇವರ ಹಸುಗಳಿಗೆ ಹೋಗಿ ಹುಲ್ಲು ವಿತರಣೆ ಇರ್ಬೋದು, ಹಸುಗಳಿಗೆ ಬಾಳೆಹಣ್ಣು ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ವಿತರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಯೋಜನೆಯೂ ಸಹ ನಮ್ಮ ಶಾರದಾಶ್ರಮ ಕಡೆ ನಡೀತಾ ಇದೆ. ಈ ಥರ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಶಾರದಾಶ್ರಮ ಸದಾ ಬೆನ್ನೆಲುಬಾಗಿ ನಿಂತು ಹಲವಾರು ಚಟುವಟಿಕೆಗಳು ಮಾಡ್ತಾ ಇದೆ. ನನಗೆ ಸಡನ್ನಾಗಿ ಒಂದು 2 ದಿನದ ಹಿಂದೆ ವಿಶಾಲಕ್ಕ ಫೋನ್ ಮಾಡಿದ್ರು, ಸತೀಶ್ ಹಿಂಗೆ ನಮ್ಮ ಮಗಳು ಫಾರಿನಲ್ಲಿದ್ದಾರೆ, ಅದನ್ನೇನು ಹೊರಡ್ತಾ ಇದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ ಆ ದೇಶಕ್ಕೆ, ಹಾಗಾಗಿ ಏನಾದರೂ ಒಂದು ಕೊಡಬೇಕಲ್ಲ ಅಂತ ಅವರು ಯೋಚಿಸ್ತಾ ಇದ್ರು. ಈ ಥರ ವೆಂಕಟೇಶ್ವರ ನಗರದಲ್ಲಿ ಒಂದು ಶಾಲೆ ಇದೆಯಲ್ಲ ಅಂತ ಅವರು ಮಾಹಿತಿ ಕೊಟ್ಟು, ನನಗೆ ಮುಂಚೆ ಭಾಳ ಪರಿಚಯ ಇತ್ತು, ಈ ಸರ್ಗಳು, ಟೀಚರ್ಸು ಮತ್ತು ಶಾಲೆ ತುಂಬ ಪರಿಚಯ ಇತ್ತು. ಹಾಗಾಗಿ ಯಾಕೆ ಈಗ ಕೊಡಬಾರ್ದು ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾನು ಸರ್ಗಳ ಸಂಪರ್ಕ ಮಾಡಿ ಇವಾಗ ಎಷ್ಟು ಮಟ್ಟಿಗೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಥರದ ಚಟುವಟಿಕೆಗಳನ್ನು ಸಾಕಷ್ಟು ಕಡೆ ಮಾಡ್ತಾ ಬಂದಿದ್ದೇವೆ. ವೃದ್ಧಾಶ್ರಮದಲ್ಲೂ ಸಹ ಸತ್ಸಂಗಗಳು ಮಾಡಿದ್ದೇವೆ. ವೃದ್ಧಾಶ್ರಮಕ್ಕೆ ಏನು ಬೇಕೋ ಅವೆಲ್ಲವನ್ನು ಕೊಡ್ತಾ ಇದ್ದೇವೆ. ಈ ಥರ ಎಷ್ಟೋ ಜನ ಬಡ ಮತ್ತು ವೃದ್ಧ ಅಂದರೆ ತುಂಬ ಬದುಕಿನಲ್ಲಿ ನೊಂದು ಬಿದ್ದಂಥ ಎಷ್ಟೋ ವೃದ್ಧರಿಗೆ ಸಾಂತ್ವನ ಸೇವೆ ಅನ್ನುವಂಥ ವಿಶೇಷ ಸೇವೆಯನ್ನು ಚಳ್ಳಕೆರೆ ಶ್ರೀ ಶಾರದಾಶ್ರಮ ಸದ್ಭಕ್ತರು ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಇಲ್ಲಿಯ ಈ ಏನು ಶ್ರವಣ ದೋಷಗಳುಳ್ಳಂಥ ಈ ವಸತಿ ಶಾಲೆಗೆ ನಾವು ಆಶ್ರಮ ಕಡೆಯಿಂದ ಭೇಟಿ ಕೊಟ್ಟು ಈ ಥರ ಕೊಡ್ತಾ ಇರೋದು ತುಂಬ ಸಂತೋಷದ ಸಂಗತಿ. ತುಂಬ ನಮಗೆ ಆನಂದ ಆಗುತ್ತೆ. ಸ್ವಾಮೀಜಿ ಅವರು ಹೇಳಿದ್ದು 2 ಮುಖ್ಯ ಆದರ್ಶಗಳು ಅಂತಂದರೆ ಸೇವೆ ಮತ್ತು ತ್ಯಾಗ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನಾವು ದೀನ ದೇವೋಭವ, ದರಿದ್ರ ದೇವೋಭವ, ದುಃಖಿ ದೇವೋಭವ ಅಂದರೆ
ನೀನು ದೇವರಲ್ಲಿ ಅಂದ್ರೆ ದೇವರನ್ನ ಯಾರಲ್ಲಿ ಕಾಣು? ಯಾರು ಬಡವರಿದ್ದಾರೆ ಅವ್ರಲ್ಲಿ ದೇವರನ್ನು ಕಾಣು, ಯಾರು ನಿರ್ಗತಿಕರಿರ್ತಾರೆ ಅವ್ರಲ್ಲಿ ದೇವರನ್ನು ಕಾಣು. ಈ ಗುಡಿಯಲ್ಲಿರೋ ದೇವರನ್ನ ಮಾತ್ರ ದೇವರಂತ ಭಾವಿಸ್ಬೇಡ. ಮತ್ತೆ ಜೀವ ಶಿವ ಸೇವೆ ಅಂತ ಸ್ವಾಮೀಜಿ ಹೇಳ್ತಾರೆ ವಿಶೇಷವಾಗಿ. ಅಂದ್ರೆ ಜೀವಂತವಿರುವ ವ್ಯಕ್ತಿಗಳಲ್ಲಿ ಶಿವನನ್ನ ಕಾಣುವಂತ ಜೀವ ಶಿವ ಸೇವೆ, ಅದು ಇಡೀ ಜಗತ್ತಿಗೆ ಕೊಟ್ಟ ದೊಡ್ಡ ಮೆಸೇಜ್ ಅಂದ್ರೆ ಸ್ವಾಮೀಜಿ ಅವರು ಜೀವ ಶಿವ ಸೇವೆ ಅಂತ. ಆ ಮೆಸೇಜ್ಗೆ ಅನುಗುಣವಾಗಿ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಭಕ್ತರು, ವಿಶೇಷವಾಗಿ ಪೂಜ್ಯ ಮಾತಾಜಿ ತ್ಯಾಗಮಯ್ಯ ಅವರು ಅವರನ್ನ ದಿವ್ಯ ಮಾರ್ಗದರ್ಶನದಲ್ಲಿ ಎಲ್ಲ ಚಟುವಟಿಕೆ ನಡೀತಾ ಇದೆ. ಈ ತರ ಒಂದು ನಮಗೊಂದು ಸೇವೆ ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೂ, ಸಹ ಶಿಕ್ಷಕರಿಗೂ, ಮತ್ತೆ ವಿಶೇಷವಾಗಿ ಈ ಪಾಲುದಾರರು ಇವೆಲ್ಲ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು, ಕೃತಜ್ಞತೆ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೋ ಸಾಧ್ಯವಾದ ಮಟ್ಟಿಗೆ ಅದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ.